ಕಲರ್ ಟಾಕೀಸಿನ ಸಮಸ್ತ ವೀಕ್ಷಕ ಬಂಧುಗಳಿಗೆ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಶುಭವಾಗಲಿ. ಮುಂದಿನ ರಾಶಿಯತ್ತ ಗಮನ ಹರಿಸೋಣ. ಸಿಂಹರಾಶಿಯವರ ಫಲವನ್ನು ಈ ವರ್ಷದಲ್ಲಿ ಹೇಗಿದೆ ಅಂತ ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಶನಿಯ ಒಟ್ಟಿಗೆ ಸೇರಿಬಿಟ್ಟಿದ್ದಾನೆ. ಶನಿಯ ಒಟ್ಟಿಗೆ ಸೇರಿದಾಗ ತಂದೆ ಮಕ್ಕಳಲ್ಲಿ ವ್ಯಾಜ್ಯ, ಪಿತ್ರಾರ್ಜಿತವಾದಂತಹ ಆಸ್ತಿಯ ಪಾಲನ್ನು ಕೇಳಿ ತಂದೆಗೆ ಹಾಗೂ ನಿಮಗೆ ಬೇಸರವಾಗುವಂತಹ ಸಂಗತಿ. ಪಿತ್ರಾರ್ಜಿತವಾದಂತಹ ಆಸ್ತಿಪಾಸ್ತಿಯಲ್ಲಿ ನಿಮಗೆ ಅಲ್ಪ ಲಾಭ ಉಂಟಾಗುವಂತಹ ಲಕ್ಷಣ. ತಂದೆ ತಾಯಿಯರ ಮನಸ್ತಾಪವನ್ನು ಪಡೀತೀರಿ. ಆದ್ದರಿಂದಲೇ ತುಂಬ ಜಾಗ್ರತೆ ಬೇಕು. ನಿಮಗೆ ಅಷ್ಟಮ ಶನಿಯ ಕಾಲ, 8ನೇ ಮನೆಯಲ್ಲಿದ್ದಾನೆ ಶನಿ ಮಹಾತ್ಮ. ಈ ವರ್ಷ ಪೂರ್ತಿ ಅಲ್ಲಿಯೇ ಇರ್ತಾನೆ, ಮೀನರಾಶಿಯಲ್ಲೇ ಇರ್ತಾನೆ. ನಿಮಗೆ ಅಷ್ಟಮ ಶನಿ. ಈ ಅಷ್ಟಮ ಶನಿಯ ಕಾಲದಲ್ಲಿ ಉದ್ಯೋಗ ನಾಶ, ವಿದ್ಯಾರ್ಥಿಗಳಿಗೆ ವಿದ್ಯಾನಾಶ, ವ್ಯವಹಾರಾರ್ಥಿಗಳಿಗೆ ದ್ರವ್ಯನಾಶವಾಗುವಂತಹ ಸಂದರ್ಭ ಇದೆ. ಆದ್ದರಿಂದ ತುಂಬ ಜಾಗ್ರತೆ ಬೇಕು. ಹಾಗಂತ ಕೃಷಿಕರು ಧಾನ್ಯವನ್ನೇನಾದರೂ ನೀವು ಸಂಗ್ರಹ ಮಾಡಿ ಇಟ್ಟುಕೊಂಡಲ್ಲಿ ಧಾನ್ಯವೂ ನಾಶವೂ ಆಗುವ ಸಾಧ್ಯತೆ ಇದೆ. ಆದ್ದರಿಂದ ಬೆಳೆದಿರತಕ್ಕಂತಹ ಬೆಳೆಯನ್ನು ಆಗಾಗ ಮಾರಾಟ ಮಾಡಿಕೊಳ್ಳೋದು ಒಳ್ಳೆಯದು. ವ್ಯವಹಾರದಲ್ಲಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ, ಪರಾಭವ. ಆದ್ದರಿಂದ ಜಾಗ್ರತೆ ಬೇಕು. ಅದರಲ್ಲೂ ರಾಜಕಾರಣಿಗಳಿಗಂತೂ ಮಹಾ ಅಪಾಯದಕಾರವಾಗಿರತಕ್ಕಂತಹದ್ದು. ನಿಮ್ಮನ್ನು ಸಿಕ್ಕಿಸಿ ಹಾಕೋದಕ್ಕೆ ನೋಡ್ತಾ ಇರ್ತಾರೆ. ರಾಜಕೀಯದಲ್ಲಿ ಹಲವಾರು ಬದಲಾವಣೆಗಳನ್ನು ಕಾಣ್ತೀರಿ. ನಮ್ಮ ರಾಜ್ಯದಲ್ಲಾಗಿರಲಿ, ಬೇರೆ ಬೇರೆ ರಾಜ್ಯಗಳಲ್ಲಾಗಿರಲಿ, ಅಥವಾ ದೇಶದಲ್ಲೇ ಆಗಿರಲಿ, ರಾಷ್ಟ್ರವ್ಯಾಪಿ ಹಲವಾರು ತೊಂದರೆಗಳು ರಾಜಕೀಯದಲ್ಲಿ. ರಾಜಕಾರಣಿಗಳೇ ಘರ್ಷಣೆ ಮಾಡಿಕೊಳ್ಳುವಂತಹ ಸಂದರ್ಭ ಇದೆ. ಕೈ ಮಿಲಾಯಿಸ್ಬೋದು, ಮಾತಿಗೆ ಮಾತು ಬೆಳೆಸ್ಬೋದು, ಭುಜಕ್ಕೆ ಭುಜ ಕೊಡ್ಬೋದು. ಆದ್ದರಿಂದ ತುಂಬ ಜಾಗ್ರತೆ ಬೇಕು ಈ ವರ್ಷದಲ್ಲಿ. ಸಿಂಹರಾಶಿಯವರಿಗೆ ಅತಿ ಸಂಕಷ್ಟವಾದಂತಹ ಕಾಲ ಜೂನ್ 1ರ ನಂತರ. ಗುರು ವ್ಯಯಕ್ಕೆ ಬಂದುಬಿಡ್ತಾನೆ. ಈಗೇನೋ ಲಾಭ ಇದೆ, ಮಂಗಲ ಕಾರ್ಯ ಮಾಡಿಕೊಳ್ಳುವವರಿಗೆ ಒಳ್ಳೆಯ ಸದವಕಾಶ. ಜೂನ್ 1ರ ನಂತರದಲ್ಲಿ ವ್ಯಯಕ್ಕೆ ಬರ್ತಾನೆ ಗುರುಬಲ ಇರುವುದಿಲ್ಲ. ಗುರುಬಲ ಇಲ್ಲದೆ ಹೋದಾಗ ಶನಿಯ ಕೋಪ ಜಾಸ್ತಿ ಆಗುವಂತಹ ಲಕ್ಷಣ. ವ್ಯವಹಾರ ಕ್ಷೇತ್ರದಲ್ಲಿ ಕೆಲಸಗಾರರಿಂದ ತೊಂದರೆ ಉಂಟಾಗ್ತದೆ. ಮನೆ ಕಟ್ಟುವವರಿಗೆ ಅರ್ಧಕ್ಕೆ ನಿಲ್ಲುವಂತಹ ಸಾಧ್ಯತೆ ಇದೆ. ಅದಕ್ಕೆಂದಲೂ ಕೈಕಾಲುಗಳಿಗೆ ಏನಾದರೂ ಏಟು ಬೀಳುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ ಈ ವರ್ಷದಲ್ಲಿ. ಕೌಟುಂಬಿಕವಾಗಿ ಮನಸ್ತಾಪಗಳು, ದಾಂಪತ್ಯ ಜೀವನದಲ್ಲಿ ವಿರಸ ಉಂಟಾಗ್ತದೆ. ತಂದೆ ಮಕ್ಕಳ ಬಾಂಧವ್ಯದಲ್ಲಿ ಬಿರುಕುಂಟಾಗುವಂತಹ ಸಾಧ್ಯತೆ ಇದೆಲ್ಲ ಸಿಂಹರಾಶಿಯವರಿಗೆ. ಸಿಂಹರಾಶಿಯವರು ಸಾಕಷ್ಟು ತೊಂದರೆಯನ್ನೇನೋ ಅನುಭವಿಸ್ತೀರಿ. ಪರಿಹಾರವನ್ನು ಮಾಡಿಕೊಳ್ಬೇಕು. ಪರಿಹಾರಕ್ಕಾಗಿ ಏನು ಮಾಡ್ತೀರಿ? ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸೂರ್ಯ ಶಾಂತಿಯನ್ನು ಮಾಡಿಕೊಳ್ಳಿ. ನಿಮ್ಮ ರಾಶಿಯ ಅಧಿಪತಿಗೆ ಶಾಂತಿ ಬೇಕು. ಗುರುವಿನ ಮಂತ್ರ ಜಪವನ್ನು ಮಾಡಿ. ಗೋಧಿಯನ್ನು ದಾನ ಮಾಡುವುದರಿಂದ ಕ್ಷೇಮ. ನಿಮ್ಮ ಶರೀರ ತೂಕದಷ್ಟು ಗೋಧಿಯಿಂದ ಶಿವನಿಗೆ ಅಭಿಷೇಕ, ಗೋಧಿಯಿಂದ ಅಭಿಷೇಕ. ಆಗ ನಿಮಗಿರತಕ್ಕಂತಹ ಎಲ್ಲ ಸಂಕಷ್ಟಗಳು ಪರಿಹಾರವಾಗುವಂತಹ ಲಕ್ಷಣಗಳು. ದೃಷ್ಟಿ ಸಂಬಂಧವಾದಂತಹ ತೊಂದರೆಗಳು ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಅಕ್ಷಿಭ್ಯಾಂ ಸೂಕ್ತ. ಅಕ್ಷಿ ಅಂದರೆ ಕಣ್ಣು, ಅಕ್ಷಿಭ್ಯಾಮ್ ಅಂದರೆ 2 ಕಣ್ಣುಗಳು. ಆ ಕಣ್ಣುಗಳಿಗೆ ಬರುವಂತಹ ರೋಗಾದಿಗಳನ್ನು ಪರಿಹಾರ ಮಾಡುವುದಕ್ಕೆ ಅಕ್ಷಿಭ್ಯಾಮ್ ಸೂಕ್ತ ಪಠಣ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಸಿಂಹರಾಶಿಯವರ ಸಂಕಷ್ಟ ನಿವಾರಣೆ. ನೋಡಿ, ಇಲ್ಲಿ ಗಂಡು ಮಕ್ಕಳಿಗಾಗಲಿ ಹೆಣ್ಣು ಮಕ್ಕಳಿಗಾಗಲಿ ಉದ್ಯೋಗದ ಅವಕಾಶಗಳು ಸಾಕಷ್ಟಿದೆ. ಪ್ರಯತ್ನ ಪಟ್ಟಲ್ಲಿ ನಿಮಗೆ ಉದ್ಯೋಗ ಸಿಗುವಂತಹ ಲಕ್ಷಣವೂ ಇದೆ. ವಿದೇಶದಲ್ಲಿರ್ತಕ್ಕಂತಹ ನಿಮ್ಮ ಮಕ್ಕಳಿಂದ ಹಲವಾರು ತೊಂದರೆಗಳು, ದಿನಕ್ಕೊಂದು ದೂರಿನ ಮಾತು, ಅದರಿಂದ ಮನಸ್ಸಿಗೆ ಬೇಸರ. ಯಾಕಾದರೂ ನಮ್ಮ ಮಕ್ಕಳನ್ನು ವಿದೇಶಕ್ಕೆ ಕಳಿಸಿದ್ವೋ ಹೇಳುವಂತಹ ಬೇಸರ ಉಂಟಾಗುವಂತಹ ಲಕ್ಷಣ. ಪರಿಹಾರ ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗುವಂತಹ ಲಕ್ಷಣ. 1 ನಿಮ್ಮ ಸಂಖ್ಯೆ, ನಿಮ್ಮ ರಾಶಿಯ ಅಧಿಪತಿಯ ಸಂಖ್ಯೆ ಯಾವುದು? 1 ಬಳಸಿಕೊಳ್ಬೇಕು. ಮಾಣಿಕ್ಯ ನಿಮ್ಮ ರಾಶಿಯ ಅಧಿಪತಿಯ ರತ್ನ. ಅದನ್ನು ನೀವು ಸದಾ ಕಾಲದಲ್ಲೂ ಧರಿಸುವುದರಿಂದ ಉಂಗುರ ಮಾಡಿ ಹಾಕ್ಕೊಳ್ಬೋದು, ಪೆಂಡೆಂಟ್ ಮಾಡಿ ಹಾಕ್ಕೊಳ್ಬೋದು, ಅಥವಾ ಅದರ ಸರವನ್ನೇ ಮಾಡಿ ಹಾಕ್ಕೊಳ್ಬೋದು, ಮಾಣಿಕ್ಯದ ಸರ. ಆಗ ನಿಮಗೆ ಯಶಸ್ಸು, ಕೀರ್ತಿ, ಲಾಭ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆಗಳು. ಪೂರ್ವ ದಿಕ್ಕಿನಲ್ಲಿ ಶಿವನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ರುದ್ರಾಭಿಷೇಕ, ರುದ್ರಮಂತ್ರ ಪಠಣ, ಅಥವಾ ರುದ್ರ ಸೂಕ್ತ, ಅಥವಾ ಶಿವಸ್ತುತಿ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮಗೆ ಕ್ಷೇಮ ಉಂಟಾಗುವಂತಹ ಲಕ್ಷಣಗಳಿದ್ದಾವೆ. ಹಾಗಂತ ಸಿಂಹರಾಶಿಯವರು ಕೆಂಪು ಬಣ್ಣದ ಹಸುಗಳಿಗೆ ನವಧಾನ್ಯವನ್ನು ನೆನೆ ಹಾಕಿ ಕೊಡುವುದರಿಂದ ನಿಮ್ಮ ದೇಹದ ಎಲ್ಲ ಅಂಗಗಳೂ ಸಹಿತವಾಗಿ ಕಂಗೊಳಿಸ್ತಾ ಇರ್ತದೆ. ಅದಕ್ಕೋಸ್ಕರವಾಗಿ ನವಧಾನ್ಯಗಳ ದಾನ ಅಥವಾ ನವಧಾನ್ಯಗಳ ತ್ಯಾಗ ಮಾಡಿಕೊಳ್ಳುವುದರಿಂದ ಸಿಂಹರಾಶಿಯವರಿಗೆ ಕ್ಷೇಮ ಇದೆ. ಸಿಂಹರಾಶಿಯವರು ಸೂರ್ಯ ಮಂತ್ರವನ್ನು ಜಪಿಸುವುದರಿಂದ ಯಾವುದು? ಜಪ ಕುಸುಮ ಸಂಕಾಶಂ ಕಾಶ್ಯಪೇಯಂ ಮಹಾದ್ಯುತಿಂ ತಮೋರಿಂ ಸರ್ವಪಾಪಘ್ನಂ ಪ್ರಣತೋಸ್ಮಿ ದಿವಾಕರಂ. ದಿವಾಕರನ ಈ ಮಂತ್ರವನ್ನು ಪಠನ ಮಾಡುವುದರಿಂದ, ಒಮ್ಮೆ ಆಗಿಲ್ಲ, ಓಂ ಘೃಣಿ ಸೂರ್ಯ ಆದಿತ್ಯ ಈ ಮಂತ್ರವನ್ನು ಜಪಿಸುವುದರಿಂದ
ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ಈ ವರ್ಷ ಪೂರ್ತಿ ಸುಖ ನೆಮ್ಮದಿಯನ್ನು ಕಾಣುವಂತಹ ಒಂದು ಸುಯೋಗದ ಲಕ್ಷಣ. ತಂದೆ ತಾಯಿಗಳಿಗೆ ಗೌರವವನ್ನು ಕೊಡುವುದು ಮರಿಬೇಡಿ. ಅವರಿಗೆ ಬೇಕಾಗಿರತಕ್ಕಂತಹ ಔಷಧೋಪಚಾರವನ್ನು ಸಕಾಲಕ್ಕೆ ಮಾಡಿ, ಆಗ ನಿಮಗೆ ಯಶಸ್ಸು ಉಂಟಾಗ್ತದೆ, ಶುಭ ಉಂಟಾಗ್ತದೆ ಸಿಂಹರಾಶಿಯವರಿಗೆ.